ಪ್ರಿಯ ಸಹೋದರ ಸಹೋದರಿಯರೇ, ಕೀರ್ತನೆಗಾರ ಹೇಳುವ ಹಾಗೆ ಬನ್ನಿ ದೇವಾಲಯಕ್ಕೆ ಹೋಗೋಣ ಎನ್ನುವಾಗ ಆಯಿತು ಎನಗೆ ಪ್ರತಿ ಬಾರಿ ನಾವು ದೇವಾಲಯಕ್ಕೆ ಪ್ರವೇಶಿಸುವಾಗ, ಅವರನ್ನು ಮಹಿಮೆಪಡಿಸುವಾಗ, ಅವರನ್ನು ಸ್ತುತಿಸುವಾಗ ಖಂಡಿತವಾಗಿ ನಮಗೆ ಆನಂದ ಉಲ್ಲಾಸ. ಅದೇ ರೀತಿಯಲ್ಲಿ ದೇವರ ಆಲಯಕ್ಕೆ ಸೇರುವಾಗ ಆ ದೇವರ ವಾಕ್ಯವನ್ನು ಆಲಿಸಿ ಅದರಂತೆ ಜೀವಿಸುವಾಗ ಅದರ ಫಲಗಳು ಕೂಡ ಅನೇಕವಾಗಿ ನಮ್ಮ ಜೀವನಕ್ಕೆ ತಪ್ಪಿಸುತ್ತದೆ. ಹಾಗಾಗಿ ಈ ವಾಕ್ಯವನ್ನು ಆಲಿಸಿ ಅದರಂತೆ ನಡೆಯೋಣ, ಅದನ್ನು ಪಾಲಿಸೋಣ. ಈ ಗೀತೆಗಳನ್ನು ಆಲಿಸುವಾಗ ದೇವರಿಗೆ ಕೃತಜ್ಞರಾಗಿ ಅವರನ್ನು ಮಹಿಮೆಪಡಿಸೋಣ. ದೇವರ ಆಲಯ ಸೇರೋಣ, ಕ್ರಿಸ್ತರ ನಾಮವ ಸ್ತುತಿಸೋಣ, ದೇವರ ವಾಕ್ಯವ ಆಲಿಸೋಣ, ಸತ್ಯದ ಮಾರ್ಗದಿ ನಡೆಯೋಣ, ಸಂತಸದಿ ಉಲ್ಲಾಸದಿ ಕ್ರಿಸ್ತರ ಸಂದೇಶ ಸಾರೋಣ. ಔಷಧಿ ಆಲಯ ಸೇರಿಹೆವು, ದೇವನ ಸ್ತುತಿಸಿ ಕೊಂಡಾಡುವೆವು. ಔಷಧಿ ಆಲಯ ಸೇರಿಹೆವು, ದೇವನ ಸ್ತುತಿಸಿ ಕೊಂಡಾಡುವೆವು. ಸತ್ಯವ ಸಾರಲು ಬಂದಿಹೆವು, ದೇವನ ಗುಡಿಯಲ್ಲಿ ಸೇರಿಹೆವು. ನಿಮ್ಮ ಮಾರ್ಗದೊಳು ಕೈ ಹಿಡಿದು ನೀ ನಡೆಸೆಮ್ಮನು, ಮುನ್ನಡೆಸು ನಿಮ್ಮ ಮಾರ್ಗದೊಳು ಕೈ ಹಿಡಿದು ನೀ ನಡೆಸೆಮ್ಮನು. ದೇವರ ಆಲಯ ಸೇರೋಣ, ಕ್ರಿಸ್ತರ ನಾಮವ ಸ್ತುತಿಸೋಣ, ದೇವರ ವಾಕ್ಯವ ಆಲಿಸೋಣ, ಸತ್ಯದ ಮಾರ್ಗದಿ ನಡೆಯೋಣ. ಭಕ್ತಿಮಾಲಯ ಸೇರಿಹೆವು, ನಿಮ್ಮಯ ದರ್ಶನ ಪಡೆಯುವೆವು. ಭಕ್ತಿಮಾಲಯ ಸೇರಿಹೆವು, ನಿಮ್ಮಯ ದರ್ಶನ ಪಡೆಯುವೆವು. ನಿಮ್ಮಯ ಸನ್ನಿಧಿ ಬಂದಿಹೆವು, ಕರುಣಿಸು ನಿಮ್ಮ ಪ್ರೀತಿಯನು. ನಿಮ್ಮ ಮಾರ್ಗದೊಳು ಕೈ ಹಿಡಿದು ನೀ ನಡೆಸೆಮ್ಮನು, ಮುನ್ನಡೆಸು ನಿಮ್ಮ ಮಾರ್ಗದೊಳು
ಸತ್ಯದ ಮಾರ್ಗದಿ ನಡೆಯೋಣ, ಸಂತಸದಿ ಉಲ್ಲಾಸದಿ ಕ್ರಿಸ್ತರ ಸಂದೇಶ ಸಾರೋಣ, ಸಂತಸದಿ